Welcome to physics class, current electricity class number 9. So in previous class we discussed about one of the component in electric circuit called resistor. So next component we have to discuss, that is cell. So cell, or we call it as battery. What is meant by this cell? So ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರ್ತೀರಾ ಸೆಲ್. ಸೊ ಎಲ್ಲಿ ಯೂಸ್ ಮಾಡಿದ್ದೀರಾ? ರಿಮೋಟ್ಸ್ ಅಲ್ಲಿ ಸೆಲ್ ನ ಯೂಸ್ ಮಾಡಿದ್ದೀರಾ. ಅಂಡ್ ಬ್ಯಾಟ್ರೀಸ್ ನ ಎಲ್ಲಿ ಯೂಸ್ ಮಾಡಿದ್ದೀರಾ? ಕಾರ್ಸ್ ಅಲ್ಲಿ, ಬೈಕ್, ಹೌದು ತಾನೆ? ಸೊ ಟಾರ್ಚ್ ಅಲ್ಲಿ ನೀವು ಬ್ಯಾಟರೀಸ್ ನ ಯೂಸ್ ಮಾಡಿದ್ದೀರಾ. ಅಂಡ್ UPS ಹೋಮ್ಸ್ ಅಪ್ಲಯನ್ಸಸ್ ಅಲ್ಲಿ ಯೂಸ್ ಮಾಡಿದ್ದೀರಾ. ಸೊ ಈ ತರ ನಂಬರ್ ಆಫ್ ಅಪ್ಲಿಕೇಶನ್ಸ್ ಇದೆ ಯಾವ್ದ್ರಿಂದ? ಈ ಸೆಲ್ ಇಂದ. ಏನಿದು ಸೆಲ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡಬೇಕು ಈ ಸೆಲ್ ನ ಅಂತಂದ್ರೆ, cell, it is a device. Cell is a device which converts chemical energy into electrical energy. A device which converts chemical energy into electrical energy. So this component we call it as battery or cell. Cell is a device which converts chemical energy into electrical energy, which means that the chemical reaction will be taken place in suitable materials immersed in a electrolytic solution, then which converts into electrical energy, which means that it is a source of electric current. Andre cell is a source of electric current. Andre nimge electric current flow agodakke need enide, that is a cell. Andre ನೀವು ಯಾವುದೋ ಒಂದು ಸರ್ಕ್ಯೂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ದಿಸ್ ಇಸ್ ದ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟ್ ಅಲ್ಲಿ ನಿಮ್ಗೆ ಕರೆಂಟ್ ಫ್ಲೋ ಆಗಬೇಕು. ಸೊ ಕರೆಂಟ್ ಫ್ಲೋ ಆಗಬೇಕು ಅಂದ್ರೆ ವಿ ನೀಡ್ ಸಮ್ ಕಾಂಪೋನೆಂಟ್ or source. That source we call it as battery, which is represented symbol like this. ಅಂದ್ರೆ ಯಾಕೆ ನಾವು ಬ್ಯಾಟರಿನ ಯೂಸ್ ಮಾಡ್ತೀವಿ, ಬ್ಯಾಟರಿನ ಅಥವಾ ಸೆಲ್ ನ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಸೆಲ್ ಇಟ್ ಇಸ್ ಎ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ಕರೆಂಟ್, ಕಾನ್ಸ್ಟೆಂಟ್ ಕರೆಂಟ್ ನ ಫ್ಲೋ ಮಾಡೋದಕ್ಕೆ ನಮ್ಗೆ ಒಂದು ಸೋರ್ಸ್ ನೀಡಿದೆ. ದಟ್ ಸೋರ್ಸ್ ವಿ ಕಾಲ್ ಇಟ್ ಆಸ್ ಸೆಲ್. ಸೊ or ಇದನ್ನ ಹಿಂಗೂ ಹೇಳ್ಬೋದು, a device in which constant potential difference is maintained in between two terminals either by chemical reaction or by mechanical action. ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಆಕ್ಷನ್ ಆಗಿರ್ಬೋದು. ಸೊ ಇನ್ ಬಿಟ್ವೀನ್ ಟೂ ಟರ್ಮಿನಲ್ಸ್, ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡ್ಕೊಳ್ಳೋದ್ರೆ, ದಿಸ್ ಇಸ್ ದ ರೆಸಿಸ್ಟೆನ್ಸ್ which is connected to battery. ಅಂದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. When current will be flowing through this circuit, then which maintains constant potential difference across these two ends. ಅಂದ್ರೆ ಟರ್ಮಿನಲ್ಸ್ ಅಲ್ಲಿ ಏನಾಗುತ್ತೆ, which produces constant potential difference. ಅಂದ್ರೆ in every point constant potential difference ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. So a device in which constant potential difference is maintained between two terminals either by chemical reaction or by mechanical action is known as cell. So
ಸಿಂಬಲ್, ನೀವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸಿಂಬಲ್ ಫಾರ್ ಸೆಲ್. ಸೊ ಸಿಂಬಲ್ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ನೋಡಿ, ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ನೀವು ತುಂಬಾ ಮಿಸ್ಟೇಕ್ ಮಾಡೋದು ಯಾವಾಗ ಅಂದ್ರೆ, ಎರಡು ಈಕ್ವಲ್ ಲೈನ್ಸ್ ನ ಬರೆದಾಗ, ಎರಡು ಈಕ್ವಲ್ ಲೈನ್ಸ್ ಬರೀಬಾರ್ದು. ಒಂದು ಲಾಂಗ್ ಇರುತ್ತೆ, ಇನ್ನೊಂದು ಶಾರ್ಟ್ ಇರುತ್ತೆ. ಸೊ ದಿಸ್ ರೆಪ್ರೆಸೆಂಟ್ಸ್ ಸೆಲ್. ಓಕೆನಾ? ಒಂದು ಲಾಂಗ್, ಇನ್ನೊಂದು ಶಾರ್ಟ್. ನೀವು ಒಂದು ವೇಳೆ ಎರಡು ಸೇಮ್ ಬರೆದ್ರಿ ಅನ್ಕೊಳ್ಳಿ, then it becomes capacitor. It is not correct. So that's why, so ಬ್ಯಾಟರಿದು ಸಿಂಬಲ್ ಏನು, ಒಂದು ಲಾಂಗ್ ಇರುತ್ತೆ ಸ್ಟ್ರೈಟ್ ಲೈನ್, ಇನ್ನೊಂದು ಶಾರ್ಟ್ ಇರುತ್ತೆ. ಸೊ ಯಾವುದು ಲಾಂಗ್ ಇದೆ ಅದನ್ನ ಪಾಸಿಟಿವ್ ಟರ್ಮಿನಲ್, ಬೈ ಕನ್ವೆನ್ಷನ್ ನಾವು ಕನ್ಸಿಡರ್ ಮಾಡೋದೇನು, ಅದನ್ನ ಪಾಸಿಟಿವ್ ಟರ್ಮಿನಲ್ ಅಂತ ತಗೊಳ್ತೀವಿ. ಇನ್ನೊಂದೇನು ಶಾರ್ಟ್ ಇದೆ ಅದನ್ನ ನಾವು ನೆಗೆಟಿವ್ ಟರ್ಮಿನಲ್ ಅಂತ ತಗೊಳ್ತೀವಿ. ಗೊತ್ತಾಗ್ತೀಯನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ? ಸೊ ಬ್ಯಾಟರಿನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ? ಬೈ ದ ಸಿಂಬಲ್. ಒಂದು ಲಾಂಗ್ ಸ್ಟ್ರೈಟ್ ಲೈನ್, ಇನ್ನೊಂದು ಶಾರ್ಟ್ ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ಲಾಂಗ್ ಸ್ಟ್ರೈಟ್ ಲೈನ್ ಏನಿದೆ ದಟ್ ಈಸ್ ಪಾಸಿಟಿವ್ ಟರ್ಮಿನಲ್, ಶಾರ್ಟ್ ಏನಿದೆ ಅದು ನೆಗೆಟಿವ್ ಟರ್ಮಿನಲ್. ಸೊ ಇದು ನಿಮಗೆ ಸಿಂಬಲ್ ಬ್ಯಾಟರಿ. ಸಮ್ಟೈಮ್ಸ್ ಇದನ್ನ ಬಿ ಎ ಅಂತಾನು ಬರೀತಾರೆ, ಆರ್ ಸಮ್ಟೈಮ್ಸ್ ವಿ ಕನ್ಸಿಡರ್ ಇ ಅಂತಾನು ತಗೊಳ್ತಾರೆ, ಸೆಲ್ ಅಂತಾನು ತಗೊಳ್ತಾರೆ, ಇ ಅಥವಾ ಬಿ ಎ. ಓಕೆನಾ? ಅಂದ್ರೆ ಬ್ಯಾಟರಿ ಅಂತ ಇದು. ನಾವು ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡ್ಬೇಕಾದ್ರೆ ಈ ತರನು ಬರೀತಾರೆ ಸಿಂಬಲ್ ಕೆಲವೊಂದ್ಸಲ. ನೋಡಿ ಈ ತರನು ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಬ್ಯಾಟರಿ, ಬಟ್ ವಿಚ್ ಹ್ಯಾಸ್ ಹೈಯರ್ ವೋಲ್ಟೇಜ್. ವೋಲ್ಟೇಜ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಅದನ್ನೇ ನಾವು ಹೈ ಟೆನ್ಷನ್ ಬ್ಯಾಟರಿ, ಹೈ ಟೆನ್ಷನ್ ಬ್ಯಾಟರಿ ಅಂತಾನು ಹೇಳ್ತೀವಿ. ನೋಡಿ ಇದು ಕಡಿಮೆ ವೋಲ್ಟೇಜ್ ಇರೋದ್ರಿಂದ ಲೋ ಬ್ಯಾಟರಿ ಅಥವಾ ಲೋ ಟೆನ್ಷನ್ ಬ್ಯಾಟರಿ, ಇದು ಹೈ ಟೆನ್ಷನ್ ಬ್ಯಾಟರಿ. ಮ್ಯಾಕ್ಸಿಮಮ್ ಆಗಿ ನಾವು ಲೋ ಟೆನ್ಷನ್ ಬ್ಯಾಟರೀಸ್ ನ ಯೂಸ್ ಮಾಡ್ತೀವಿ. ಹೈ ಟೆನ್ಷನ್ ಬ್ಯಾಟರೀಸ್ ಕೆಲವೊಂದು ಸರ್ಕ್ಯೂಟ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಗೊತ್ತಾಗ್ತೇನೋ? ಸೊ ದಿಸ್ ಇಸ್ ದ ಸರ್ಕ್ಯೂಟ್ ಸಿಂಬಲ್ ಫಾರ್ ಸೆಲ್ ಆರ್ ಬ್ಯಾಟರಿ. ಓಕೆನಾ? ಎನಿ ಡೌಟ್ಸ್? ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ ಸೆಲ್. ಏನು ಸೆಲ್ ಅಂದ್ರೆ ಏನು? Cell is nothing but it is a device which converts chemical energy into electrical energy, or a device in which constant potential difference is maintained between two terminals either by chemical reaction or by mechanical action. The symbol for cell is this one, and this is high tension battery. Okay na? Next we move on to what are the types of battery? Types of battery. Or cell. Types of cell. Types of cell or battery. So there are two types of cells. That is, first one is primary cell and second one is secondary cell. Primary cell and secondary cell. ನೋಡಿ, ಪ್ರೈಮರಿ ಸೆಲ್ ಯಾವ್ದು ಪ್ರೈಮರಿ ಸೆಲ್, ಯಾವಾಗ ನಾವು ಪ್ರೈಮರಿ ಸೆಲ್ ಅಂತ ಹೇಳ್ತೀವಿ, ಯಾವ್ದೋ ಒಂದು ಸೆಲ್ ನ ಕನ್ಸಿಡರ್ ಮಾಡ್ತಾ ಇದೀವಿ, ಬ್ಯಾಟರಿನ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. When we said to be a primary cell, the cell which does not rechargeable. ಒಂದು ಸಲ ನಾವು ಯೂಸ್ ಮಾಡಿದ್ರೆ ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ಮೇಲೆ ಮತ್ತೆ ಯೂಸ್ ಮಾಡೋದಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಆಗಿ ರಿಮೋಟ್ ಗೆ ಯೂಸ್ ಮಾಡ್ತೀರಾ, ರೀಚಾರ್ಜಬಲ್ ಅಲ್ಲ, ನಾರ್ಮಲ್ ಸೆಲ್ಸ್ ನ ತಗೊಂಡ್ಬಂದ್ ಹಾಕ್ತಿರಲ್ಲ. ಸೊ ಅದೇನದು ಪ್ರೈಮರಿ ಸೆಲ್. ಯಾಕೆಂದ್ರೆ ಒಂದು ಸಲ ನಾವು ಯೂಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮತ್ತೆ ಅದನ್ನ ರಿಯೂಸ್ ಮಾಡೋದಕ್ಕೆ ಬರಲ್ಲ, ರೀಚಾರ್ಜಬಲ್ ಅಲ್ಲ, ಡಸ್ ನಾಟ್ ರೀಚಾರ್ಜ್ ಅಗೇನ್. ಪ್ರೈಮರಿ ಸೆಲ್ಸ್, ದ ಪ್ರೈಮರಿ ಸೆಲ್ಸ್ cannot be charged again. ಅಂದ್ರೆ ಒಂದು ಸಲ ನೀವು ಯೂಸ್ ಮಾಡಿದ್ರಿ ಅಂದ್ರೆ
ಇನ್ನೊಂದ್ಸಲ ಮತ್ತೆ ಅದನ್ನ ಯೂಸ್ ಮಾಡೋದಕ್ಕೆ ಬರಲ್ಲ, ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ಮೇಲೆ ಸೊ ಅದನ್ನ ನಾವು ಥ್ರೋ ಮಾಡಬೇಕಾಗುತ್ತೆ. ಸೊ ಸಚ್ cells are known as primary cells, or the cells which cannot be recharged again, Such cells are known as primary cells. So the primary cells cannot be charged again, or cell which cannot be recharged again are known as ಏನಂತ ಹೇಳ್ತೀವಿ, ಪ್ರೈಮರಿ ಸೆಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ, ಎಕ್ಸಾಂಪಲ್ ಡ್ರೈ ಸೆಲ್. ನೀವು ಆರ್ಡಿನರಿ ಸೆಲ್ಸ್ ನ ಯೂಸ್ ಮಾಡ್ತಿರಲ್ಲ, ಸೊ ಆ ಸೆಲ್ ಏನು ಪ್ರೈಮರಿ ಸೆಲ್. ನೆಕ್ಸ್ಟ್ ಲೆಕ್ಲಾಂಚೆ ಸೆಲ್. Leclanche cell and Daniell cell. So Daniell cell. So these are the example for primary cells. ಇವನ್ನ ನೀವು ಲ್ಯಾಬ್ ಅಲ್ಲಿ ಸ್ಟಡಿ ಮಾಡ್ತೀರಾ, Daniell cell ಯಾವ ತರ ಇರುತ್ತೆ ಅಂಡ್ Leclanche cell. ಓಕೆನಾ. ನೆಕ್ಸ್ಟ್ ಸೆಕೆಂಡರಿ ಸೆಲ್. ಸೊ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀರಾ, ಓಕೆನಾ. ಸೊ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ ವೇಳೆ ಅದು ರೀಚಾರ್ಜಬಲ್ ಆಗಿಲ್ಲ ಅಂದಿದ್ರೆ ಏನಾಗಿರೋದು, ಎಷ್ಟು ನೀವು ಬ್ಯಾಟರೀಸ್ ನ ಜೋಡಿಸ್ಬೇಕಿತ್ತು, ಅದು ತಾನೆ. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಒನ್ ಮೋರ್ ಸೆಲ್ ನ ಪ್ರೊಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಸೆಕೆಂಡರಿ ಸೆಲ್. ಸೆಕೆಂಡರಿ ಸೆಲ್ಸ್ ಆರ್ ದ ಸೆಲ್ ವಿಚ್ ಕ್ಯಾನ್ ಬಿ ರೀಚಾರ್ಜ್. Cells which can be recharged again and again. ಅಂದ್ರೆ ಮತ್ತೆ ಚಾರ್ಜ್ ಮಾಡೋದಕ್ಕೆ ಬರುವಂತವನ್ನ ಏನಂತ ಹೇಳ್ತೀವಿ ನಾವು, ಸೆಕೆಂಡರಿ ಸೆಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನೀವು ಜನರಲ್ ಆಗಿ ಕಾರ್ ಅಥವಾ ಬೈಕ್ಸ್ ಅಲ್ಲಿ ಯೂಸ್ ಮಾಡುವಂತ ಬ್ಯಾಟರೀಸ್ ಏನಿದೆ, that is lead acid battery, ಅಥವಾ ನೀವು ಏನು ಲಿಥಿಯಂ ಅಯಾನ್ ಬ್ಯಾಟರೀಸ್ ನ ಯೂಸ್ ಮಾಡ್ತೀರಾ ಮೊಬೈಲ್ಸ್ ಅಲ್ಲಿ, ಅವೆಲ್ಲವೇನು ರೀಚಾರ್ಜಬಲ್, ಓಕೆನಾ. ಅಂಡ್ ನಿಕ್ಕಲ್ ಐರನ್ ಕಾಂಬಿನೇಷನ್ಸ್ ಇವು, ನಿಕ್ಕಲ್ ಐರನ್ ಬ್ಯಾಟರಿ. So these are the example for secondary cells. Primary cells ಅಂದ್ರೇನು, cell does not recharge again. Secondary cell ಅಂದ್ರೇನು, cells which are recharged again and again are known as secondary cell. Okay now, next these are the types of cell. So ಯಾವ ತರ ಇರುತ್ತೆ ಸೆಲ್, ಒಂದು ಕೆಮಿಕಲ್ ಸೆಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ ತರ ಇರುತ್ತೆ ಅನ್ನೋದನ್ನು ತಗೊಳ್ಳೋದಾದ್ರೆ, ಇದು ನಿಮ್ಗೆ ಕೆಮಿಸ್ಟ್ರಿನಲ್ಲಿ ಡೀಪ್ ಆಗಿ ಹೇಳ್ತಾ ಹೋಗ್ತಾರೆ. ನಾವು ಫಿಸಿಕ್ಸ್ ಅಲ್ಲಿ ಜಸ್ಟ್ ನಮಗೆ ಬೇಕಾಗಿರೋದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಆಗಿರೋದ್ರಿಂದ, ಆಸ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಓಕೆನಾ. ಸೊ ದ ಸೆಲ್, ಕೆಮಿಕಲ್ ಸೆಲ್ ವಿಚ್ ಕನ್ಸಿಸ್ಟ್ ಆಫ್ ಟೂ ಎಲೆಕ್ಟ್ರೋಡ್ಸ್, which is made up of different materials ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. So these two are the electrodes which are immersed in a electrolytic solution. ಒಂದು ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಇಮ್ಮರ್ಸ್ ಮಾಡ್ತಾ ಇದೀವಿ. ಅಂದ್ರೆ ಇದಕ್ಕೆ ಸೂಟಬಲ್ ಆಗಿರುವಂತ, ಈ ಮೆಟೀರಿಯಲ್ಸ್ ಗೆ ಸೂಟಬಲ್ ಆಗಿರುವಂತ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ನ ಕನ್ಸಿಡರ್ ಮಾಡ್ತಾ ಇದೀವಿ, ಓಕೆನಾ. ಸೊ this one, these two are electrodes. ಏನು electrodes ಅಂತ ಹೇಳ್ತೀವಿ. And this one is electrolytic solution.
electrolytic solution or electrolyte ಅಂತ ಹೇಳ್ತೀವಿ, electrolyte. ಓಕೆನಾ? and so one becomes positive and another becomes negative due to the chemical reaction inside the cell. ಓಕೆನಾ? ಇದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಒಂದು ಕೆಮಿಕಲ್ ರಿಯಾಕ್ಷನ್, ಈಗ ಫಾರ್ ಎಕ್ಸಾಂಪಲ್ ನಾವು ಗ್ರಾಫೈಟ್ ರಾಡ್ ಮತ್ತೆ ಕಾಪರ್ ಜಿಂಕ್ ಅಂತ ತಗೊಂಡ್ರೆ, ಗ್ರಾಫೈಟ್ ಟು ಜಿಂಕ್ ಅಂತ ತಗೊಂಡ್ರೆ ಅದರಲ್ಲಿ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಫೈನಲಿ one rod becomes, one electrode becomes positively charged and another becomes negatively charged. Here there is some potential difference between these two. ಅಂದ್ರೆ ಈ ಎರಡು ಎಲೆಕ್ಟ್ರೋಡ್ ಮಧ್ಯೆ some potential difference. ನಾವು ಸ್ಟಡಿ ಮಾಡ್ತಾ ಇರೋದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲ, ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು ಎಲೆಕ್ಟ್ರೋಡ್ ಏನಾಗಿದೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್ ಅನದರ್ ಎಲೆಕ್ಟ್ರೋಡ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ದೆನ್ ಡ್ಯೂ ಟು ದಿಸ್ ಡಿಫರೆನ್ಸ್, ಅಂದ್ರೆ ಇವೆರಡರ ಮಧ್ಯೆ ಏನಾಗಿದೆ, ಸಮ್ ಡಿಫರೆನ್ಸ್ ಇದೆ. ದಟ್ ಡಿಫರೆನ್ಸ್ ಆರ್ ದಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಕಾಲ್ ಇಟ್ ಆಸ್ EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಏನ್ ಮಾಡ್ತಾ ಇದೀರಾ, ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ಕನೆಕ್ಷನ್ ಮಾಡ್ತಾ ಇದೀರಾ, ಒಂದು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡ್ತಾ ಇದೀರಾ ಅಂತ ತಗೊಂಡ್ರೆ, ಸೊ ಈ ತರ ಕನೆಕ್ಟ್ ಮಾಡಿದೀರಾ ಅಂತ ತಗೊಳ್ತಾ ಇದೀನಿ. So in this situation there is some potential difference between two terminals of the electrodes, ಅಥವಾ two terminals in the cell is known as electromotive force. ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, this is very important one, electromotive force. ಸೊ ನೋಡಿ, ಈ ತರ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಿದಂಗೆ ನೀವು ಫೋರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಇ, ಎಪ್ಸಿಲಾನ್ ಆರ್ ಕ್ಯಾಪಿಟಲ್ ಇನು ತಗೋಬಹುದು, EMF. ಓಕೆನಾ? ನೀವು ಈ ತರನಾದ್ರು ಎಪ್ಸಿಲಾನ್ ಅಂತನಾದ್ರು ತಗೋಬಹುದು ಅಥವಾ ಏನಂತ ತಗೋಬಹುದು, ಕ್ಯಾಪಿಟಲ್ ಇ ಅಂತನಾದ್ರು ಕನ್ಸಿಡರ್ ಮಾಡಬಹುದು. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ EMF? SI unit of EMF is, ಇದನ್ನೇ ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ ನೇ ಏನಂತ ಹೇಳ್ತೀವಿ, EMF. ಓಕೆನಾ? ಎಲೆಕ್ಟ್ರೋಮೋಟಿವ್ ಫೋರ್ಸ್, EMF is volt. ಓಕೆನಾ? which is represented by the symbol epsilon or E ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಏನು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನು? ದ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಡಿಫರೆನ್ಸ್, ದ ಮ್ಯಾಕ್ಸಿಮಮ್ potential difference between two terminals, the maximum potential difference between two terminals when no current drawn from the cell. So nodi, this we call it as, is known as EMF or electromotive force. So what is meant by electromotive force? The maximum potential difference between two terminals or two electrodes antanu ತಗೋಬಹುದು, two terminals when no current is drawn from the cell is known as EMF. ಇಲ್ಲಿ ನೋಡಿ, ಈಗ ನಾನು ಏನ್ ಮಾಡಿದ್ದೀನಿ, ಇದನ್ನ ಓಪನ್ ಸರ್ಕ್ಯೂಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಸಿಚುವೇಶನ್ ಇದು ಓಪನ್ ಸರ್ಕ್ಯೂಟ್. ಯಾಕೆ ಓಪನ್ ಸರ್ಕ್ಯೂಟ್? ಇಲ್ಲಿ ಒಂದ್ ವೇಳೆ ನೀವು ಕನೆಕ್ಷನ್ ಇದನ್ನ ಈ ತರ ಕೊಡದಲೆ, ಓಕೆನಾ, ಈ ತರ ಕೊಟ್ಟಿದ್ರಿ ಅಂತಂದ್ರೆ, ಇದನ್ನ ಕನೆಕ್ಟ್ ಮಾಡಿದ್ರಿ ಅಂದ್ರೆ
this is closed circuit, this one is open circuit. ಯಾಕಂದ್ರೆ ಇವೆರಡರ ಮಧ್ಯೆ ಕನೆಕ್ಷನ್ ಇಲ್ಲ. So open circuit ಇದ್ದಾಗ there is no current will be flowing. ಯಾಕಂದ್ರೆ current will be flowing in the direction from positive to negative. So ಇಲ್ಲಿ ಏನಾಗುತ್ತೆ, ಇವೆರಡರ ಮಧ್ಯೆ ಕನೆಕ್ಷನ್ ಇಲ್ಲ ಅಂತಂದ್ರೆ there is no current will be flowing. ಸೊ ಆ ಸಿಚುವೇಶನ್ ಅಲ್ಲಿ ಇವೆರಡರ ಮಧ್ಯೆ ಏನಾಗಿರುತ್ತೆ, ಸಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ದಟ್ ಮ್ಯಾಕ್ಸಿಮಮ್, ಅದೇ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೆಲ್ ಅಲ್ಲಿ ಇರುವಂತ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನು? ದಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಕಾಲ್ ಇಟ್ ಆಸ್ EMF. ಅರ್ಥ ಆಗ್ತೀಯಾ? ನೋಡಿ, ಇಲ್ಲೇ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಪೊಟೆನ್ಶಿಯಲ್ ಡಿಫರೆನ್ಸ್ ಗೂ EMF ಗೂ ಏನ್ ಡಿಫರೆನ್ಸ್ ಅಂದ್ರೆ, when the circuit is open, ಅಂದ್ರೆ there is no current drawn from the cell, then there is some potential difference between the terminals or electrodes. Between the electrodes is known as ಏನಂತ ಹೇಳ್ತೀವಿ, EMF of the cell. Two terminals, so ಮಧ್ಯೆ ಇರುವಂತ ಆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಏನಂತ ಹೇಳ್ತೀವಿ EMF. Okay, now we discuss about another concept called terminal voltage or potential difference. General ಆಗಿ potential difference ಅಥವಾ potential ಅಂತ ಹೇಳ್ತೀವಿ. Terminal voltage. So next concept, terminal voltage or terminal potential difference. Potential difference. ಏನಿದು terminal potential difference ಅಂದ್ರೆ, which is represented by V. So terminal voltage or terminal potential difference. Now let us consider a circuit, simple circuit, which is connected by the battery. Okay, now the simple circuit ತಗೊಳ್ತಾ ಇದೀನಿ, which is connected to resistor ಅಥವಾ resistance connection ಇದೆ. Then this is the battery. Okay, now so when it is open circuit, in this which has EMF E. Okay, now when it is closed, in between these two terminals there is a voltage or potential. That potential we call it as terminal potential difference. Why? Because ನೋಡಿ, ನೀವು ಬ್ಯಾಟರಿನ ಕನೆಕ್ಷನ್ ಮಾಡಿದಾಗ ಈ ಬ್ಯಾಟರಿನಲ್ಲಿ ಏನಾಗಿರುತ್ತೆ, ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಥವಾ ಸಮ್ ರೆಸಿಸ್ಟೆನ್ಸ್ ವಿಲ್ ಬಿ ಪ್ರೆಸೆಂಟ್ ಡ್ಯೂ ಟು ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಇರೋದ್ರಿಂದ due to that electrolyte some internal resistance will be present. Due to that internal resistance there is some potential drop in the cell. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು 1.9 ವೋಲ್ಟ್ ಬ್ಯಾಟರಿ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ. ಓಕೆನಾ? 1.9 ವೋಲ್ಟ್ ಬ್ಯಾಟರಿ when it is open. ಓಕೆನಾ? ಈಗ ನೀವು ಕ್ಲೋಸ್ ಮಾಡ್ತಾ ಇದೀರಾ ಅಂತ ತಗೊಂಡ್ರೆ when current will be flowing, then it becomes 1.7 volt. ಅಂದ್ರೆ ಡ್ರಾಪ್ ಆಗುತ್ತೆ due to because of internal resistance will be present inside the cell. Okay, now that potential is known as ಏನಂತ ಹೇಳ್ತೀವಿ, terminal voltage or terminal potential difference. ಏನು terminal potential difference ಅಂದ್ರೆ the voltage across the terminals of cell, the voltage across the terminals of cell, voltage across terminals of cell when it is supplying current to the external circuit.
current to external resistance or circuit ಅಂತಾನೆ ಹೇಳ್ಬೋದು. external resistance is called ಏನಂತ ಹೇಳ್ತೀವಿ, ಟರ್ಮಿನಲ್ ವೋಲ್ಟೇಜ್. ಫಾರ್ ಎಕ್ಸಾಂಪಲ್, ಈಗ ನೀವು ಕನ್ಸಿಡರ್ ಮಾಡ್ತಾ ಇದ್ರೆ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆರ್ ಅಂತ ತಗೊಳ್ತಾ ಇದ್ರ ಅಂಡ್ ವಿಚ್ ಇಸ್ ಕನೆಕ್ಟೆಡ್ ಟು ಬ್ಯಾಟರಿ. ದೆನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದೀಸ್ ಟು ಟರ್ಮಿನಲ್ ಈಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆರ್ ಟರ್ಮಿನಲ್ ವೋಲ್ಟೇಜ್. ಏನು ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ ನೋಡಿ. ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಏನು? ವೆನ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಅದೇ ಒಂದ್ ವೇಳೆ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂತಂದ್ರೆ ಏನಂತ ಹೇಳ್ತೀವಿ? EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಅರ್ಥ ಆಗ್ತೀಯಾ? ನೆಕ್ಸ್ಟ್, ಸೊ ಈ ಟರ್ಮಿನಲ್ ವೋಲ್ಟೇಜ್ ಪ್ರೆಸೆಂಟ್ ಇರೋದಕ್ಕೆ ಕಾರಣನೇ ಒಂದು ರೆಸಿಸ್ಟೆನ್ಸ್, ದಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ದ ಬ್ಯಾಟರಿ. ಓಕೆನಾ? ಅಥವಾ ಸೆಲ್ ಅಲ್ಲಿ ಇರುವಂತ ಇಂಟರ್ನಲ್ ರೆಸಿಸ್ಟೆನ್ಸ್ ಕಾರಣ ಆಗಿರುತ್ತೆ. ಸೊ ಡ್ಯೂ ಟು ದಟ್ ವಿ ಕನ್ಸಿಡರ್ internal resistance of the cell. ಏನಿದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್? ನಾವು ಕೆಮಿಕಲ್ ಸೆಲ್ ನ ಯೂಸ್ ಮಾಡ್ತಾ ಇರೋದ್ರಿಂದ ದ opposition offered by the electrolyte in the cell. The opposition offered by the electrolyte to the flow of current in the cell is known as, or in the circuit is known as, ಏನಂತ ಹೇಳ್ತೀನಿ? Internal resistance. Okay na? Internal resistance means the opposition offered by the electrolyte. Due to the electrolyte present in the cell, due to that one, the resistance will be produced in the cell. That resistance we call it as, ಏನಂತ ಹೇಳ್ತೀವಿ? Internal resistance, which is represented by small r. ನೆನ್ಪಿಟ್ಕೊಳ್ಳಿ, ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಕ್ಯಾಪಿಟಲ್ ಆರ್ ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಸ್ಮಾಲ್ ಆರ್ ಅಂದ್ರೆ ಸೊ ಇಂಟರ್ನಲ್ ರೆಸಿಸ್ಟೆನ್ಸ್. ಸ್ಮಾಲ್ ಆರ್ ರೆಪ್ರೆಸೆಂಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ನೌ on what factors this internal resistance depends, we have to know. So internal resistance ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಏನು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ the opposition offered by the electrolyte to the flow of electric current in the cell is known as internal resistance, and which is represented by small r. ನಿಮಗೆ SI ಯೂನಿಟ್ ಗೊತ್ತಿದೆ. SI ಯೂನಿಟ್ ಏನು? ಓಮ್. ರೆಸಿಸ್ಟೆನ್ಸ್ ಏನು SI ಯೂನಿಟ್ ಇದೆ, ಅದೇ ಇಂಟರ್ನಲ್ ರೆಸಿಸ್ಟೆನ್ಸ್ SI ಯೂನಿಟ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಟರ್ಮಿನಲ್ ವೋಲ್ಟೇಜ್ ಏನು SI ಯೂನಿಟ್? ವೋಲ್ಟ್. ಓಕೆನಾ? ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ V ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ನ E ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಅಥವಾ ಎಪ್ಸಿಲಾನ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ EMF ಅಂದ್ರೆ when circuit is open, there is no current drawn from the cell, then we call it as the potential difference, we call it as EMF. Next, when the current will be drawn from the circuit or cell, when current is drawn from the cell, then there is some potential difference. That potential difference we call it as terminal voltage or terminal potential difference. Artha agtiyana? Next, we move on to another concept, that is internal resistance. Factors depends on internal resistance.
Factors affecting on internal resistance. Affecting on internal resistance. Internal resistance. So internal resistance ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಒನ್ which depends on the distance between the electrodes. First one, distance between the electrodes. First one, distance between the electrodes. So ನೀವು electrodes consider ಮಾಡಿದ್ದೀರಾ cell ಅಲ್ಲಿ. So if you assume that this is the cell which consists of two electrodes, one is positive and another one is negative. Okay now, so ಇವೆರಡರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಏನಿದೆ ಈ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ತರ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ R is directly proportional to D. ಯಾವ ತರ ಡಿಪೆಂಡ್ ಆಗಿರುತ್ತೆ, it is directly proportional to D ಆಗಿರುತ್ತೆ. Next one, which depends on area of the electrodes. Second one, area of electrodes. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಆಫ್ ಎಲೆಕ್ಟ್ರೋಡ್ಸ್. ಏರಿಯಾ ಯಾವ ತರ ಡಿಪೆಂಡ್ ಆಗಿದೆ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಏರಿಯಾಗೆ ಯಾವ ತರ ಪ್ರಪೋರ್ಷನಾಲಿಟಿ ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಸ್ ಏರಿಯಾ ಆಫ್ ದ ರಾಡ್ ಇನ್ಕ್ರೀಸಸ್ ದೆನ್ ಏನಾಗುತ್ತೆ, internal resistance will be decreases. Next one, which depends on temperature of the electrolytic solution. Temperature of electrolyte. So ಯಾವ ತರ ಡಿಪೆಂಡ್ ಆಗಿದೆ ಅಂದ್ರೆ it is inversely proportional to temperature. As temperature goes on increasing, as temperature increases, internal resistance decreases. Illu aste, as area increases, internal resistance decreases. As distance increases, internal resistance increases. Okay now, next one, which depends on fourth one, which depends on nature and concentration of electrolyte. So ಕಾನ್ಸಂಟ್ರೇಷನ್ ಎಷ್ಟಿದೆ, ಎಷ್ಟು ಡೈಲ್ಯೂಟ್ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿದೆ, ಅಂಡ್ ಯಾವುದು ಎಲೆಕ್ಟ್ರೋಲೈಟ್ ನ ಕನ್ಸಿಡರ್ ಮಾಡ್ತಾ ಇದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಕೇಳಬಹುದು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಇಂಟರ್ನಲ್ ರೆಸಿಸ್ಟೆನ್ಸ್? ಫಸ್ಟ್ ಒನ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಎಲೆಕ್ಟ್ರೋಡ್ಸ್, ಈ ಎರಡು ಎಲೆಕ್ಟ್ರೋಡ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್. ನೆಕ್ಸ್ಟ್ ಏರಿಯಾ ಆಫ್ ದ ಎಲೆಕ್ಟ್ರೋಡ್, ಈ ಏರಿಯಾ ಏನಿದೆ ಆ ಏರಿಯಾ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ದಿಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಥರ್ಡ್ ಒನ್ ಟೆಂಪರೇಚರ್, ಈ ಏನು ಎಲೆಕ್ಟ್ರೋಲೈಟ್ ಏನಿದೆ ಈ ಎಲೆಕ್ಟ್ರೋಲೈಟ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಆ ತರ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್ ಯಾವ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ತಗೊಳ್ತಾ ಇದ್ರ ಅಂಡ್ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ದಿಸ್ ಇಸ್ ಅಬೌಟ್ cell, EMF, terminal voltage and internal resistance and factors affecting on internal resistance. Okay, now next we move on to another concept. The difference between EMF and terminal potential difference, TPD. Terminal potential difference, TPD. Okay na? So terminal potential difference ಮತ್ತೆ EMF ಇವೆರಡರ ಮಧ್ಯೆ ಇರುವಂತ ಡಿಫರೆನ್ಸ್ ಏನು ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾದ್ರೆ ಫಸ್ಟ್ ಒನ್ ವಿ ಕನ್ಸಿಡರ್ EMF
and second one is TPD, terminal potential difference. ಕೇಳಬಹುದು, what are the difference between terminal potential difference and EMF? So what is meant by EMF? The maximum potential difference, the maximum potential difference across the two electrodes, across the electrodes of the cell when cell is in open circuit. There is no current drawn from the circuit. Okay, now next one, the potential difference or the voltage across the terminals across the two terminals in the circuit, in the external circuit when cell is in closed circuit, which flows a current, or cell which will be flows a current. So idರಲ್ಲಿ there is no current drawn from the cell and idರಲ್ಲಿ current drawn from the cell. Next one, which does not, yadu EMF does not depends on resistance in the circuit. ಅಂದ್ರೆ ಸರ್ಕ್ಯೂಟ್ ಅಲ್ಲಿರೋ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಯಾಕಂದ್ರೆ ಓಪನ್ ಸರ್ಕ್ಯೂಟ್ ಇದೆಯಲ್ಲ, there is no current drawn from the circuit cell, there is no current flows through the cell, so that's why ಅವಾಗ ಏನಾಗಿರುತ್ತೆ, it does not depends on resistance. ಇದು which depends on resistance. ಯಾಕಂದ್ರೆ ಕರೆಂಟು ರೆಸಿಸ್ಟರ್ಸ್ ಮೂಲಕನೂ ಪಾಸ್ ಆಗೋದ್ರಿಂದ ಏನಾಗುತ್ತೆ, ಸಮ್ ಲಾಸ್ ವಿಲ್ ಬಿ ದೇರ್ ಇನ್ ದ ಪೊಟೆನ್ಶಿಯಲ್, ಸೊ ದಟ್ಸ್ ವೈ ವಿಚ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇದನ್ನ ನಾವು ಈ ಟರ್ಮ್ ಏನಂತ ಕನ್ಸಿಡರ್ ಮಾಡ್ತೀವಿ, ಸೋರ್ಸ್ ಆಫ್ ಸೆಲ್. ಇದನ್ನೇ ನಾವು ಏನಂತ ಹೇಳ್ತೀವಿ, EMF is used for source of electric current. EMF is used for source of electric current. And the terminal potential difference and the TPD ಅಂದ್ರೇನು, terminal potential difference. TPD is measured between any 2 points in the circuit. Between any 2 points in the circuit. So ಇದನ್ನು ನಾವು ಸೋರ್ಸ್ ಆಗಿ ಯೂಸ್ ಮಾಡಿದ್ರೆ ಇದನ್ನ to measure the potential difference at any point ಅಂತ ಕನ್ಸಿಡರ್ ಮಾಡ್ತೀವಿ. So these are the difference between EMF and terminal potential difference. TPD ಅಂದ್ರೇನು, terminal potential difference. ಗೊತ್ತಾಗ್ತೀಯೇನೋ? So this is about difference between EMF and terminal potential difference. So thank you for watching. Thank you.